ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವ್ ಪ್ರಾಪರ್ಟಿ. ನೋಡಿ, ತಾರ್ ರೋಡ್ಗೆ ಅಟ್ಯಾಚ್ ಆದಂಗೆ 29 ಗುಂಟೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಸೇಲಿಗೆ ಬಂದಿದೆ. ಇದು ನಿಮಗೆ ಮೈಸೂರಿಂದ 36 ಕಿಲೋಮೀಟ್ರ್ ಆಗುತ್ತೆ, ಮತ್ತು ನಂಜನಗೂಡಿಂದ 16 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನ್ಯಾಷನಲ್ ಹೈವೇ ಮೈಸೂರು ಟು ಊಟಿ ನ್ಯಾಷನಲ್ ಹೈವೇಯಿಂದ 6 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಕ್ಯಾಟಗರಿ ಬರುತ್ತೆ, 29 ಗುಂಟೆ ಬರುತ್ತೆ. ಮತ್ತು ಒಂದು 4 ಗುಂಟೆ ಖರಾಬ್ ಲ್ಯಾಂಡ್ ಸಿಗುತ್ತೆ. ನೋಡಿ, ಅಲ್ಲಿ ಒಂದು ಹುಣಸೆ ಮರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಬರುತ್ತೆ. ಮತ್ತು ಅಕ್ಕಪಕ್ಕ ಎಲ್ಲ ಒಳ್ಳೆ ವಾಟರ್ ಸೋರ್ಸಿಂಗ್ ಇರೋಂಥ ಏರಿಯಾ. ನೋಡಿ, ಕೊಕೊನಟ್ ಟ್ರೀ ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ವಾಟರ್ ಸೋರ್ಸಿಂಗ್ ಯಾವ ರೀತಿ ಇದೆ ಅಂತ. ಮಣ್ಣು ಮಾತ್ರ ಸರ್ ಸೂಪರಾಗಿದೆ, ಕೆಂಪು ಮಣ್ಣು, ಪ್ಯೂರ್ಲಿ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ಮತ್ತು ಎಲೆಕ್ಟ್ರಿಕಲ್ ಪೋಲು ಹತ್ತಿರದಲ್ಲಿದೆ. ನಿಮಗೆ ಬ್ಯಾಂಗ್ಳೂರಿಂದ 150 ಕಿಲೋಮೀಟ್ರ್ ಆಗುತ್ತೆ, 150 ಕಿಲೋಮೀಟ್ರ್ ಆಗುತ್ತೆ ಬ್ಯಾಂಗ್ಳೂರಿಂದ. ಜನರಲ್ ಕ್ಯಾಟಗರಿ ಬರುತ್ತೆ, ಮತ್ತು ಒಳ್ಳೆ ವಾಟರ್ ಸೋರ್ಸಿಂಗ್ ಇರೋಂಥ ಏರಿಯಾ. ನೋಡಿ, ಇದು ಬ್ಯಾಂಗ್ಳೂರು ತಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಮತ್ತು ವಿಲೇಜಿಂದ ನಿಮಗೆ ಒಂದು 500 ಮೀಟರ್ಸ್ ಆಗುತ್ತೆ ಅಷ್ಟೇ. ವಿಲೇಜ್ಗೂ ನಿಯರ್ ಬೈ ಇದೆ. ನೋಡಿ, ಇವರು 29 ಗುಂಟೆಗೆ 25 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 25 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.